ವೆಲ್ಕಮ್ ಬ್ಯಾಕ್ ಟು V4 ಮೋಟಿವೇಶನಲ್ ಚಾನಲ್. ನಮಸ್ಕಾರ ಸ್ನೇಹಿತರೆ. ನಾವು ಜೀವನದಲ್ಲಿ ಎಷ್ಟೋ ಸಲ ಕೆಲವರಿಂದ ಮೋಸ ಹೋಗಿರಬಹುದು. ಆದರೆ ಅದಕ್ಕೆ ಕಾರಣ ಅವರ ಬುದ್ಧಿವಂತಿಕೆ ಅಲ್ಲ, ನಾವು ಅವರ ಮೇಲೆ ಇಟ್ಟಿರುವ ನಂಬಿಕೆ. ಮನುಷ್ಯ ಬದುಕಿರುವಾಗಲೇ ಸಾಯುವ ಹಾಗೆ ಮಾಡುವ ಎರಡು ಬಲವಾದ ಆಯುಧಗಳು ಎಂದರೆ ಒಂದು ಅವಮಾನ, ಇನ್ನೊಂದು ಅನುಮಾನ. ತಪ್ಪು ಮಾಡುವಾಗ ಮನುಷ್ಯನಿಗೆ ಅರಿವಿರುವುದಿಲ್ಲ, ಆದರೆ ಮೋಸ ಮಾಡುವಾಗ ಅರಿವಿರುತ್ತದೆ. ಹಾಗಾಗಿ ತಪ್ಪನ್ನು ಮನ್ನಿಸಬಹುದು, ಮೋಸವನ್ನಲ್ಲ. ನಾಣ್ಯಕ್ಕೆ ಹೇಗೆ ಎರಡು ಮುಖಗಳು ಇರುತ್ತದೆಯೋ ಹಾಗೆಯೇ ಮನುಷ್ಯರಿಗೂ ಎರಡು ಮುಖ, ಹೊರಗೊಂದು ಒಳಗೊಂದು. ಅವಶ್ಯಕತೆಗೆ ತಕ್ಕಂತೆ ಬದಲಾಯಿಸುತ್ತಾರೆ. ಇದುವೇ ವಾಸ್ತವ ಸತ್ಯ. ನಂಬಿದರೆ ಪ್ರಾಣ ಕೊಡ್ತೀನಿ ಅಂತಾರೆ. ಪ್ರಾಣ ಕೊಡುವ ಅವಶ್ಯಕತೆ ಇಲ್ಲ. ಪ್ರಾಣ ಇರುವವರೆಗೂ ನಂಬಿಕೆ ದ್ರೋಹ ಮಾಡದೇ ಇದ್ದರೆ ಸಾಕು. ಗಂಗೆಯಲ್ಲಿ ಸ್ನಾನ ಮಾಡಿದ ತಕ್ಷಣ ಪಾಪ ಕಳೆದು ಹೋಗುವುದಿಲ್ಲ. ಮನಸ್ಸಿನಲ್ಲಿ ಹುಟ್ಟುವ ಯೋಚನೆಗಳು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಿದರೆ ನೀವು ಯಾವ ಸ್ನಾನ ಮಾಡಿಯೂ ಪ್ರಯೋಜನವಿಲ್ಲ. ಸಂಬಂಧಗಳು ತೀರ ಹಳಸಿ ಹೋಗುವ ಮುನ್ನ ದೂರವಾಗುವುದೇ ಚೆನ್ನ. ಇಲ್ಲವಾದರೆ ಉಳಿಯಬಹುದಾದ ಕೆಲವು ಸಿಹಿ ನೆನಪುಗಳು ಕೂಡ ಕಹಿಯಾಗಿ ಕಾಡಬಹುದು. ನಿಮ್ಮ ಮನಸ್ಸಿಗೆ ನೋವು ಮಾಡುವ ವ್ಯಕ್ತಿಗಳಿಗೆ ನಿಮ್ಮ ಬೆಲೆ ತಿಳಿಯಬೇಕೆಂದರೆ ಮೊದಲು ನೀವು ಅವರನ್ನು ನಿರ್ಲಕ್ಷಿಸುವುದನ್ನು ಕಲಿಯಿರಿ. ಜೀವನದಲ್ಲಿ ಇತರರು ಮೆಚ್ಚಲಿ ಎಂದು ನೀವು ಎಂದಿಗೂ ಬದುಕಬೇಡಿ. ಏಕೆಂದರೆ ಅವರ ಅಭಿಪ್ರಾಯಗಳು ಯಾವ ಸಂದರ್ಭದಲ್ಲಿ ಹೇಗೆ ಬೇಕಾದರೂ ಬದಲಾಗಬಹುದು. ಬದುಕು ವರ್ಣಮಯವಾಗಿರಬೇಕೇ ವಿನಃ ನಾಟಕೀಯವಾಗಿ ಅಲ್ಲ. ಇನ್ನೊಬ್ಬರು ಹೇಗೆ ಇರಬೇಕು ಎಂದು ವಿಮರ್ಶಿಸುವ ಬದಲು ನಾವು ಹೇಗಿದ್ದೇವೆ ಎಂದು ನಮ್ಮೊಳಗೆ ಇಣುಕಿ ನೋಡಿಕೊಂಡು ನ್ಯೂನತೆಯನ್ನು ಸರಿಪಡಿಸಿಕೊಳ್ಳೋಣ. ಜೀವನದಲ್ಲಿ ಬರೆದಿಟ್ಟಂತೆ ಜೀವನ ಮಾಡಲು ಯಾರಿಗೂ ಸಾಧ್ಯವಿಲ್ಲ, ಆದರೆ ಬರೆದಿಡುವಂತಹ ಜೀವನ ಮಾಡಲು ಖಂಡಿತ ಸಾಧ್ಯವಿದೆ. ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಿ, ಆ ಕನಸುಗಳನ್ನು ನನಸಾಗಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಪಡಿ. ಬದುಕು ನಿಮಗೆ ಪಾಠ ಕಲಿಸುವ ಮುಂಚೆಯೇ ಬದಲಾಗಿ. ಬದುಕಿನ ಪಾಠ ಒಂಥರ ಶಿಕ್ಷೆಯೇ ಇದ್ದಂತೆ. ಸೋಲನ್ನು ಸಂತೋಷವಾಗಿ ಸ್ವೀಕರಿಸಿ ಸೋಲನ್ನು ನಿಭಾಯಿಸುವುದನ್ನು ಕಲಿಯಿರಿ. ಸೋಲು ಗೆಲುವಿನ ಮೊದಲ ಹೆಜ್ಜೆ ಎಂಬುದನ್ನು ಎಂದಿಗೂ ಮರೆಯಬೇಡಿ. ಜೀವನದಲ್ಲಿ ಪದೇ ಪದೇ ಕಷ್ಟಗಳು ಬರುತ್ತವೆ ಎಂದರೆ ನಿಮ್ಮ ಹಣೆ ಬರಹ ಸರಿಯಿಲ್ಲ ಎಂದಲ್ಲ. ಮುಂದೆ ನಿಮಗೋಸ್ಕರ ತುಂಬಾ ಒಳ್ಳೆಯ ದಿನಗಳು ಕಾಯುತ್ತಿವೆ ಎಂದರ್ಥ. ಜೀವನ ಗೋಣಿ ಚೀಲವಿದ್ದಂತೆ. ಚಂದವಿದ್ದಾಗ ಎಲ್ಲರೂ ತುಂಬುವರು, ಕಟ್ಟಿಟ್ಟು ಅಟ್ಟಕ್ಕೂ ಏರಿಸುವರು. ಅಲ್ಲಲ್ಲಿ ಹರಿದಾಗ ಕಾಲಡಿಗೆ ಹಾಕುವರು. ಇಷ್ಟೇ ಜೀವನ. ಬದುಕು ನಿಧಾನವಾಗಿ ಪಾಠ ಕಲಿಸುತ್ತದೆ. ನಿನ್ನತನವನ್ನು ಅಡವಿಟ್ಟು ಯಾರನ್ನು ನೀನು ಪ್ರೀತಿಸುವ ಅಗತ್ಯವಿಲ್ಲ. ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯರಲ್ಲ. ಅರಿತುಕೊಳ್ಳದ ಮನಸ್ಸುಗಳ ಮುಂದೆ ಎಷ್ಟೇ ಅರಚಿಕೊಂಡರೂ ಪ್ರಯೋಜನವಿಲ್ಲ. ನಮ್ಮನ್ನು ಅರಿತುಕೊಳ್ಳುವವರು ನಾವು ಮೌನವಾಗಿದ್ದರೂ ನಮ್ಮನ್ನು ಅರಿತುಕೊಳ್ಳಬಲ್ಲರು. ಕೆಲವು ಸಂಬಂಧಗಳೇ ಹಾಗೆ. ನಮ್ಮನ್ನು ಬಹಳ ಹಚ್ಚಿಕೊಂಡಿರುವ ತರ ಇರುತ್ತಾರೆ, ಆದರೆ ಅವರಿಗೆ ಬೇಕಾದವರು ಸಿಕ್ಕಾಗ ನಮ್ಮನ್ನು ಕಡೆಗಣಿಸಿ ಹೋಗಿ ಬಿಡುತ್ತಾರೆ. ಒಬ್ಬರು ಸುಮ್ಮನೆ ಇದ್ರ ಮಾತ್ರಕ್ಕೆ ಅವರಿಂದ ಏನು ಸಾಧ್ಯವಿಲ್ಲ ಎಂದು ಯೋಚನೆ ಮಾಡಬೇಡಿ. ಏಕೆಂದರೆ ಶಾಂತವಾದ ಸಮುದ್ರದಲ್ಲೇ ಸುನಾಮಿ ಏಳುವುದು. ಇನ್ನೊಬ್ಬರ ಜೀವನದಲ್ಲಿ ತಮಾಷೆಗೂ ಆಟ ಆಡುವುದಕ್ಕೆ ಹೋಗಬೇಡಿ. ಏಕೆಂದರೆ ನಿಮ್ಮನ್ನು ಆಡಿಸಲು ಮೇಲೊಬ್ಬ ಇದ್ದಾನೆ ಎನ್ನುವುದನ್ನು ಯಾವತ್ತೂ ಮರೆಯಬೇಡಿ. ಸಮಯ, ನಂಬಿಕೆ ಮತ್ತು ಮರ್ಯಾದೆ ಎಂತಹ ಪಕ್ಷಿಗಳು ಎಂದರೆ ಸ್ನೇಹಿತರೆ, ಒಮ್ಮೆ ಹಾರಿ ಹೋದರೆ ಎಂದೆಂದಿಗೂ ಹಿಂದಿರುಗಿ ಬರುವುದಿಲ್ಲ. ಹಾಗಾಗಿ ಇವುಗಳನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಕೋಪಿಸಿಕೊಳ್ಳುವ ಹೃದಯದಲ್ಲಿ ಪ್ರೀತಿಸುವ ಗುಣ ಇರುತ್ತದೆ. ಆ ಹೃದಯವ ಅರ್ಥ ಮಾಡಿಕೊಂಡು ನೋಡಿ, ಕೊನೆಯವರೆಗೂ ನಿಮ್ಮ ಜೊತೆಯಾಗಿರುತ್ತದೆ. ಓದಿನಿಂದ ಕಲಿತ ಪಾಠಗಳು ಮರೆತರೂ ಮರೆಯಬಹುದು. ಜೀವನದಲ್ಲಿ ಅನುಭವದಿಂದ ಕಲಿತ ಪಾಠಗಳು ಮರೆಯಲು ಸಾಧ್ಯವಿಲ್ಲ. ಕೆಲವೊಮ್ಮೆ ಮನಸ್ಸು ಹೇಳುತ್ತದೆ, ಜನರು ನಿಮ್ಮೊಂದಿಗೆ ಹೇಗೆ ವರ್ತಿಸುತ್ತಾರೋ ನೀನು ಹಾಗೆಯೇ ವರ್ತಿಸು ಎಂದು. ಆದರೆ ಹೃದಯ ಹೇಳುತ್ತದೆ,
ನಾವು ಅವರಂತೆ ವರ್ತಿಸಿದರೆ ಅವರಿಗೂ ನಮಗೂ ಏನು ವ್ಯತ್ಯಾಸ ಎಂದು. ಈ ಜಗತ್ತನ್ನು ಬರೀ ಕಣ್ಣಿನಿಂದ ನೋಡಿದರೆ ಎಲ್ಲರಲ್ಲಿಯೂ ದ್ವೇಷ ಕಾಣುತ್ತದೆ. ಒಂದು ಸಲ ಹೃದಯದಿಂದ ನೋಡಿ ಇಡೀ ಜಗತ್ತೇ ಸುಂದರವಾಗಿ ಕಾಣುತ್ತದೆ. ಜೀವನದಲ್ಲಿ ನಿನ್ನನ್ನು ಯಾರು ಅವಮಾನಿಸಿದರೆ ಹೆದರಬೇಡ. ಹುಚ್ಚು ಜನ ವಜ್ರವನ್ನು ಗಾಜು ಎಂದುಕೊಂಡಿರುತ್ತಾರೆ. ಹಾಗಾಗಿ ಅವರ ಬುದ್ಧಿಯೇ ಅಷ್ಟು ಎಂದು ಸುಮ್ಮನಿದ್ದು ಬಿಡು. ಪ್ರತಿಯೊಬ್ಬರ ಹೃದಯದಲ್ಲಿಯೂ ಅಳಿಸಲಾಗದ ನೋವಿರುತ್ತದೆ. ಆದರೂ ಬದುಕುತ್ತಾರೆ. ಯಾಕೆ ಗೊತ್ತಾ? ನಾಳೆಯಾದರೂ ಸಂತೋಷ ಸಿಗಬಹುದು ಎನ್ನುವ ಭರವಸೆಯಲ್ಲಿ ಇದೆ ಜೀವನ. ಸಂತಸದ ಸಮಯದಲ್ಲಿ ಚಪ್ಪಾಳೆ ತಟ್ಟುವ 10 ಬೆರಳಿಗಿಂತ ದುಃಖದ ಸಮಯದಲ್ಲಿ ಕಣ್ಣೀರು ಒರೆಸುವ 1 ಬೆರಳು ಶ್ರೇಷ್ಠವಾದದ್ದು. ಸಮಯ ಮತ್ತು ಪರಿಸ್ಥಿತಿ ಯಾವ ಕ್ಷಣದಲ್ಲಾದರೂ ಬದಲಾಗಬಹುದು. ಆದ್ದರಿಂದ ಯಾರನ್ನು ಅವಮಾನ ಮಾಡಬೇಡಿ, ಕೀಳಾಗಿ ನೋಡಬೇಡಿ. ನೀವು ಶಕ್ತಿಶಾಲಿಗಳಾಗಿರಬಹುದು, ಆದರೆ ಸಮಯ ನಿಮಗಿಂತ ಶಕ್ತಿಶಾಲಿ ಎಂಬುವುದು ನೆನಪಿರಲಿ. ಕಷ್ಟಕ್ಕೆ ಎಂದಿಗೂ ಹೆದರಬೇಡಿ. ಇಂದು ನೀವು ಪಡುತ್ತಿರುವ ಕಷ್ಟ ನಾಳೆ ನಿಮ್ಮ ಶಕ್ತಿಯಾಗಿ ಬದಲಾಗುತ್ತದೆ. ಗುರುವಿನಿಂದ ಜ್ಞಾನವನ್ನು, ತಂದೆಯಿಂದ ಶಿಸ್ತನ್ನು, ತಾಯಿಯಿಂದ ಸಂಸ್ಕಾರವನ್ನು ಕಲಿಯಿರಿ. ಉಳಿದೆಲ್ಲವನ್ನು ಜಗತ್ತು ತಾನಾಗಿಯೇ ಕಲಿಸುತ್ತದೆ. ಜೀವನದಲ್ಲಿ ಯಾರು ಖುಷಿಯಾಗಿರುತ್ತಾರೋ ಅವರು ಮಾತ್ರ ಮತ್ತೊಬ್ಬರನ್ನು ಖುಷಿಯಾಗಿ ಇಡಬಲ್ಲರು. ಜೀವನದಲ್ಲಿ ಮನುಷ್ಯ ಎಷ್ಟು ನೋವು, ಅವಮಾನ ಅನುಭವಿಸುತ್ತಾನೋ ಅಷ್ಟೇ ಚೆನ್ನಾಗಿ ಬದುಕುತ್ತಾನೆ. ಅವನಿಗೆ ಛಲ ಎನ್ನುವುದು ಇರಬೇಕು ಅಷ್ಟೇ. ಮನಸ್ಸು ಪರಿಶುದ್ಧವಾಗಿದ್ದರೆ ಸಂತೋಷ ನೆರಳಿನಂತೆ ನಮ್ಮನ್ನು ಹಿಂಬಾಲಿಸುತ್ತದೆ. ಜೀವನದಲ್ಲಿ ಯಾರು ದೌರ್ಬಲ್ಯವನ್ನು, ತಪ್ಪುಗಳನ್ನು ಒಪ್ಪಿಕೊಳ್ಳುತ್ತಾನೋ ಅವನು ಬದುಕಿನಲ್ಲಿ ಬೆಳೆಯುತ್ತಾನೆ. ಸಂತೋಷ ಎಂದರೆ ಸಮಸ್ಯೆಗಳೇ ಇಲ್ಲದಿರುವುದಲ್ಲ. ಸಮಸ್ಯೆಗಳನ್ನು ಸುಲಲಿತವಾಗಿ ಎದುರಿಸುವ ಸಾಮರ್ಥ್ಯವೇ ಸಂತೋಷ. ಹಿರಿಯರ ಬುದ್ಧಿವಂತಿಕೆ ಬೆಲೆ ಕಟ್ಟಲಾಗದ ಸಂಪತ್ತು. ಅವರ ಅನುಭವಗಳನ್ನು ಕೇಳಲು ಮತ್ತು ಕಲಿಯಲು ಸಮಯ ತೆಗೆದುಕೊಳ್ಳಿ. ವಾಸ್ತವವನ್ನು ಒಪ್ಪಿಕೊಳ್ಳುವುದು ನಿಜವಾದ ಬೆಳವಣಿಗೆ ಮತ್ತು ಪರಿವರ್ತನೆಯ ಮೊದಲ ಹೆಜ್ಜೆಯಾಗಿದೆ. ಜೀವನ ನಮಗೆ ಹೇಳಿಕೊಡುವ ಅತ್ಯಮೂಲ್ಯ ಪಾಠವೆಂದರೆ ಕಾಲ ಬದಲಾದಂತೆ ವ್ಯಕ್ತಿಗಳು ಬದಲಾಗುತ್ತಾರೆ ಎಂಬುವುದು. ಜೀವನದಲ್ಲಿ ನಿಮ್ಮ ಮಿತ್ರರನ್ನು ಪ್ರೀತಿಸಿರಿ, ಅವರು ಬಲ ತುಂಬುತ್ತಾರೆ. ಅದೇ ರೀತಿ ಶತ್ರುಗಳನ್ನು ಗೌರವಿಸಿ, ಅವರು ನಿಮಗೆ ಛಲವನ್ನು ತುಂಬುತ್ತಾರೆ. ಕಾಲ ಯಾರಿಗೂ ಕಾಯುವುದಿಲ್ಲ. ಸಮಯ ಇವತ್ತು ಅವರದ್ದಾಗಿದ್ದರೆ ನಾಳೆ ನಮ್ಮದಾಗಿರುತ್ತದೆ. ತಾಳ್ಮೆ ಇರಬೇಕಷ್ಟೇ. ಎಲ್ಲಿಯ ತನಕ ನಂಬಿಕೆ, ವಿಶ್ವಾಸ, ಸ್ನೇಹ, ಪ್ರೀತಿ ಎಂಬ ಬೇರುಗಳು ಗಟ್ಟಿಯಾಗಿರುತ್ತವೆಯೋ ಅಲ್ಲಿಯ ತನಕ ಸಂಬಂಧ ಎಂಬ ಮರ ಅಲುಗಾಡದೆ ಗಟ್ಟಿಯಾಗಿರುತ್ತದೆ. ಭಾವನೆಗಳನ್ನು ವ್ಯಕ್ತಪಡಿಸಲು ಕಣ್ಣೀರಿನ ಸಹಾಯ ಪಡೆಯಬೇಡಿ. ಹಾಗೆಯೇ ಸಿಟ್ಟನ್ನು ವ್ಯಕ್ತಪಡಿಸಲು ಬೈಗುಳದ ಸಹಾಯ ಪಡೆಯಬೇಡಿ. ಇವೆರಡರಿಂದ ಆಗುವ ನಷ್ಟ ಅಂತಿಂತದ್ದಲ್ಲ. ಜೀವನವೆಂದರೆ ಒಂದು ತಕ್ಕಡಿ ಇದ್ದ ಹಾಗೆ. ಒಮ್ಮೆ ಮೇಲೆ ಹೋಗುತ್ತದೆ, ಒಮ್ಮೆ ಕೆಳಗೆ ಇಳಿಯುತ್ತದೆ. ಅದಕ್ಕೆ ನಾವು ಹಿಗ್ಗಬಾರದು ಮತ್ತು ಕುಗ್ಗಬಾರದು. ಮನುಷ್ಯನು ಯಾವಾಗಲೂ ಕೆಲಸದಲ್ಲಿ ನಿರತರಾಗಿರಬೇಕು. ಇಲ್ಲದಿದ್ದರೆ ಬೇರೆಯವರ ತಪ್ಪುಗಳನ್ನು ಕಂಡುಹಿಡಿಯುವುದೇ ಒಂದು ಕೆಲಸವಾಗುತ್ತದೆ. ಒಳ್ಳೆಯವರು ಎಂದಿಗೂ ಯಾರಿಗೂ ಮೋಸ ಮಾಡುವುದಿಲ್ಲ. ಬದಲಾಗಿ ಅವರ ಒಳ್ಳೆಯತನದಿಂದ ಅವರೇ ಹೆಚ್ಚಾಗಿ ಮೋಸ ಹೋಗುತ್ತಾರೆ. ಅಂಗೈಯಲ್ಲಿ ಅದೃಷ್ಟ ರೇಖೆಯನ್ನು ಹುಡುಕುವ ಬದಲು ದುಡಿಯುವ ದಾರಿ ಹುಡುಕಿದರೆ ಬದುಕು ಬದಲಾಗುವುದು. ಮನಸ್ಸೇ ಇಲ್ಲದವರ ಮುಂದೆ ನಮ್ಮ ಮನಸ್ಸಿನ ನೋವು ಹೇಳಿಕೊಂಡು ಅಳುವುದಕ್ಕಿಂತ ಮೂಕನಾಗಿರುವುದೇ ತುಂಬಾ ಒಳ್ಳೆಯದು. ಪರಿಚಯ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಅಲ್ಲ, ಸಮಯಕ್ಕೆ ಸರಿಯಾಗಿ ಸಹಾಯ ಮಾಡಿದವರ ಜೊತೆ ಪರಿಚಯವಿರಬೇಕು. ಕೆಲವು ಸಂಬಂಧಗಳು ಬಾಡಿಗೆ ಮನೆಯ ತರಹ. ಅವುಗಳ ಜೊತೆ ಎಷ್ಟೇ ಪ್ರೀತಿಯಿಂದ ಇದ್ದರೂ ಯಾವತ್ತೂ ಅವರು ನಮ್ಮವರಾಗುವುದಿಲ್ಲ. ಕತ್ತಲೆಯನ್ನು ಮೀರಿ ಬೆಳಕು ನೀಡುವುದರಿಂದಲೇ ದೀಪಕ್ಕೆ ಬೆಲೆ. ಕಷ್ಟಗಳನ್ನು ಮೀರಿ ಬೆಳೆದು ನಿಂತಾಗಲೇನೆ ಬದುಕಿಗೊಂದು ಬೆಲೆ. ಜೀವನದಲ್ಲಿ ಯಶಸ್ವಿಯಾಗುತ್ತೇನೆ ಎಂದು ನಿರ್ಧಾರ ನಿಮ್ಮಲ್ಲಿ ಪ್ರಬಲವಾಗಿದ್ದರೆ ಸೋಲು ಎಂದಿಗೂ ನಿಮ್ಮನ್ನು ಹಿಮ್ಮೆಟ್ಟಿಸುವುದಿಲ್ಲ. ಮಾತಿಗೆ ಬೆಲೆ ಇಲ್ಲ ಅಂದಾಗ ಮೌನವಾಗಿರಬೇಕು. ಮೌನಕ್ಕೂ ಬೆಲೆ ಇಲ್ಲ ಅಂದಾಗ ಆ ಜಾಗದಿಂದ ದೂರ ಹೋಗಿ ಬಿಡಬೇಕು.
ಜೀವನದಲ್ಲಿ ಸೋತೆ ಎಂದು ನೀವು ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಬೇಡಿ. ಏಕೆಂದರೆ ಯಾರಿಗೆ ಗೊತ್ತು, ಆ ಹೆಜ್ಜೆ ಇತಿಹಾಸವನ್ನೇ ಸೃಷ್ಟಿ ಮಾಡುವ ಹೆಜ್ಜೆಗಳಾಗಿರಬಹುದು. ಹೇಳುವ ಮುನ್ನ ಕೇಳಿಸಿಕೊಳ್ಳೋಣ, ಪ್ರತಿಕ್ರಿಯಿಸುವ ಮುನ್ನ ಯೋಚಿಸೋಣ, ಶಿಸ್ತು ಸಂಯಮ ಬೆಳೆಸಿಕೊಂಡು ಸಮಸ್ಯೆಗಳಿಗೆ ತೆರೆ ಎಳೆಯೋಣ. ಜೀವನದಲ್ಲಿ ಅವಕಾಶಗಳು ಎನ್ನುವುದು ಸೂರ್ಯೋದಯವಿದ್ದಂತೆ. ಸ್ವೀಕರಿಸುವುದೋ ಬೇಡವೋ ಎಂದು ಯೋಚಿಸುತ್ತಾ ಕುಳಿತರೆ ಸೂರ್ಯಾಸ್ತ ಆಗಿಬಿಡುತ್ತದೆ. ಜೀವನದಲ್ಲಿ ಯಾರ ಜೊತೆ ಎಷ್ಟರ ಮಟ್ಟಿಗೆ ಇರಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು. ಎಲ್ಲರೂ ನಮ್ಮವರೇ ಎಂದು ಒಳ್ಳೆಯದನ್ನು ತೋರಿಸಿದರೆ ನಮಗೆ ಕೆಟ್ಟವರು ಎನ್ನುವ ಪಟ್ಟ ಕಟ್ಟಿಬಿಡುತ್ತಾರೆ. ಯಾರೇ ಎಷ್ಟೇ ಅವಮಾನ ಮಾಡಿದರೂ ಕೀಳಾಗಿ ನೋಡಿದರೂ ನಾವು ನಮ್ಮ ಸ್ವಾಭಿಮಾನವನ್ನು ಬಿಡಬಾರದು. ಏಕೆಂದರೆ ಬೇರೆ ವ್ಯಕ್ತಿಗಳ ತರ ಸಮಯಕ್ಕೊಂದು ಬಣ್ಣ ಬದಲಾಯಿಸುವ ಊಸರವಳ್ಳಿಯ ಬದುಕು ನಮ್ಮದಾಗಬಾರದು. ಸ್ವಾಭಿಮಾನವನ್ನು ಕಳೆದುಕೊಂಡು ಸಾವಿರಾರು ಜನರ ಮಧ್ಯೆ ಇರುವುದಕ್ಕಿಂತ ಸ್ವಾಭಿಮಾನವನ್ನು ಉಳಿಸಿಕೊಂಡು ಒಬ್ಬರೇ ಇರುವುದು ಎಷ್ಟೋ ಮೇಲು. ಸಹಿಸಿಕೊಂಡು ಹೋದರೆ ನಮ್ಮಷ್ಟು ಒಳ್ಳೆಯವರು ಯಾರೂ ಇಲ್ಲ. ಅದೇ ಪ್ರಶ್ನೆ ಮಾಡುವುದಕ್ಕೆ ಹೋದರೆ ನಮಗಿಂತ ದೊಡ್ಡ ಶತ್ರು ಯಾರೂ ಇಲ್ಲ. ಏನು ಮಾಡುವುದು? ಪ್ರಪಂಚವೇ ಹೀಗೆ. ಬದುಕು ನೀಡುವ ಅನಿರೀಕ್ಷಿತ ಉಡುಗೊರೆಗಳನ್ನು ಪಡೆಯಲೇಬೇಕು. ಆ ಉಡುಗೊರೆ ಒಳ್ಳೆಯದಾದರೂ ಕೆಟ್ಟದ್ದಾದರೂ ಬೇಡವೆನ್ನಲು ಸಾಧ್ಯವೇ ಇಲ್ಲ. ಈ ಜಗತ್ತಿನಲ್ಲಿ ಹಂಚಿದಷ್ಟು ಹೆಚ್ಚಾಗುವ ವಸ್ತುವೆಂದರೆ ಸಂತೋಷ. ನೀವು ನಗುತ್ತಾ ಬೇರೆಯವರನ್ನು ನಗಿಸುತ್ತಾ ಇರಿ. ಪ್ರೀತಿ ಹಂಚಿಕೊಳ್ಳಲು ಮುಗ್ಧ ಮನಸ್ಸು ಸಾಕು, ಆದರೆ ನೋವು ಹಂಚಿಕೊಳ್ಳಲು ಶುದ್ಧ ಮನಸ್ಸು ಬೇಕು. ಸತ್ಯವನ್ನು ತಿಳಿಯುವುದು ಜ್ಞಾನ ಮಾರ್ಗ, ಸತ್ಯವನ್ನು ನಂಬುವುದು ಭಕ್ತಿ ಮಾರ್ಗ, ಸತ್ಯದ ಪಥದಲ್ಲಿ ನಡೆಯುವುದು ಮುಕ್ತಿ ಮಾರ್ಗ. ಇಂದಿನ ದಿನವನ್ನು ಹಿಂದಿನ ದಿನದ ಚಿಂತೆಯಲ್ಲಿ ಹಾಳು ಮಾಡದೆ ಮನಸ್ಸಿಟ್ಟು ಕೆಲಸ ಮಾಡಿದರೆ ಅಸಾಧ್ಯವಾದುದನ್ನು ಕೂಡ ಸಾಧ್ಯವಾಗಿಸಬಹುದು. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಇಂದಿನ ಈ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.